ಜಿಲ್ಲಾಧಿಕಾರಿಗಳು ತೀವ್ರ ಮಳೆಯ ಕಾರಣ ರಜೆ ನೀಡಿದ್ರಿಂದ ಇವತ್ತು ಅಧಿಕೃತವಾಗಿ ಶಾಲಾ ಪ್ರಾರಂಭೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆ 100% ಫಲಿತಾಂಶ, ಅದರಲ್ಲೂ ಸರ್ಕಾರಿ ಪ್ರೌಢಶಾಲೆಗಳ ಈ ಪರಿಸರ ಖಾಸಗಿ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳನ್ನು ಒಳಗೊಂಡಂತೆ ಈ ಪರಿಸರದಲ್ಲಿ 100% ಫಲಿತಾಂಶ ಬಂದಿರುವ ಕೆಲವೇ ಶಾಲೆಗಳಲ್ಲಿ ನಮ್ದು ಒಂದು ಎರಡೇನು ಬಂದಿರುವಂಥದ್ದು, ಅದರಲ್ಲಿ ನಮ್ದು ಒಂದು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಅದರೊಟ್ಟಿಗೆ ಸರ್ಕಾರಿ ಶಾಲೆ ಕೂಡ ತಾಲೂಕು ಮಟ್ಟದಲ್ಲಿ ನನ್ನ ಅಂದಾಜು 2-3 ಅಷ್ಟೇ 100% ಫಲಿತಾಂಶ ಇರುವಂಥದ್ದು. ಅದರಲ್ಲೂ ನಾವು ಗುರುತಿಸಿಕೊಂಡಿದ್ದೇವೆ, ಬಹಳ ಹೆಮ್ಮೆ ಇದೆ. ಈ ಸಂದರ್ಭದಲ್ಲಿ ನಾನು ಈ ಸಾಧನೆಗಾಗಿ ವಿದ್ಯಾರ್ಥಿಗಳನ್ನ, ಅದೇ ರೀತಿ ನಮ್ಮ ಶಾಲೆಯ ಹೆಮ್ಮೆಯ ಶಿಕ್ಷಕ ವೃಂದವನ್ನ ಬಹಳ ಹೆಮ್ಮೆಯಿಂದ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಪ್ರೌಢ, ನೀವು ಪ್ರೌಢರಾಗಿದ್ದೀರಿ ಅಂತ ಅಂದ್ರೆ ಅದರಿಂದ ನೀವು ಕೂಡ ಪ್ರೌಢಿಮೆಯಿಂದ ಈ ಶಾಲೆಯಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಮಾತ್ರ ಒಂದು ಘಟ್ಟವನ್ನು ಕೊಡ್ತಾರೆ. ಇದು ತಂದೆ ತಾಯಿ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಹಿರಿಯರಿಗೆ ಗೌರವವನ್ನು ಕೊಡ್ತಾ ಈ ದೇಶದ ಬಗ್ಗೆ ಗೌರವವನ್ನು ಇಟ್ಟುಕೊಂಡು ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ಇವುಗಳ ವಿತರಣೆಯನ್ನ ಸಾಂಕೇತಿಕವಾಗಿ ಇಂದು ನಡೆಸಲಿದ್ದೇವೆ. ಇದನ್ನ ನಡೆಸಿಕೊಟ್ಟಿಗೆ ನಮ್ಮ ಊರಿನ ಹಿರಿಯರಾದಂತಹ ಶ್ರೀಯುತ ಉಮೇಶ್ ರಾವ್ ಅವರು, ಈ ಶಾಲೆಯ ಸ್ಥಳದಾನಿಗಳಾಗಿರುವಂತವರು, ನಮಗೆ ಸದಾ ಬೆನ್ನೆಲುಬಾಗಿರುವಂತವರು, ಅವರನ್ನು ವಿನಂತಿಸಿಕೊಳ್ತೇನೆ. ಶ್ರೀಯುತ ಉಮೇಶ್ ರಾವ್ ಇವರು ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ನೀಡಿ
ಶಾಲೆಯ ಆಗತಿ ನಾಸ್ತಿ ಮಾತ್ರ ಸಮಂ ಪ್ರಾಣಂ ನಾಸ್ತಿ ಮಾತ್ರ ಸಮಾಪ್ರಾಣ. ತಾಯಿಯ ಹಾಗೆ ನೆರಳನ್ನ ರಕ್ಷಣೆ ಅವರ ಆಶೀರ್ವಾದ ಸದಾ ನಮ್ಮ ಜೊತೆಗಿದೆ. ಅದನ್ನು ಪಡ್ಕೊಳ್ಳುವಂತ ಈ ಪರಿಕ್ರಮವನ್ನ ನೀವು ನಿತ್ಯ ಸಾಧ್ಯವಾದ್ರೆ ಮಾಡಿ. ಹಾಗೆ ನಿಮ್ಮ ಬರ್ತ್ಡೇ ನಮಸ್ಕಾರ ಮಾಡಿ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಪೋಷಕರಿಗೆ ನಮಸ್ಕರಿಸುವಂಥದ್ದು ವಿನಯವನ್ನ ಬೆಳೆಸ್ತದೆ. ಕೈಯಿಟ್ಟು ಆಶೀರ್ವಾದ ಮಾಡ್ತಾರೆ. ನೀವು ಇನ್ನಷ್ಟು ಸಾಧನೆಗಳನ್ನ ಸಾಧಿಸುವ ಹಾಗಾಗಿ ಓದಿದ್ದು ನೆನಪಿನಲ್ಲಿ ಉಳಿಯಿರಿ, ಜೊತೆಗೆ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ. ಎಲ್ಲರೂ ಕೂಡ ನಿಮ್ಮ ತಂದೆ ಅಥವಾ ತಾಯಿಯ ಕಾಲಿನ ಹೆಬ್ಬೆರಳಿಗೆ ತಾಗುವ ಹಾಗೆ ಕೈ ಇಟ್ಟು ತಲೆ ಬಾಗಿಸಿ ಹಾಗೆ ಇರಿ. ನಿಮ್ಮ ತಂದೆ ಅಥವಾ ತಾಯಿ ನಿಮಗೋಸ್ಕರ ಬಹಳ ಶ್ರಮ ಪಟ್ಟಿರ್ತಾರೆ. ನಿಮಗಾಗಿ ಅವರು ಬಿಸಿಲು ಮಳೆಯ ನಡುವೆ ಕಷ್ಟಪಟ್ಟು ಹಗಲಿರುಳು ದುಡಿದಿರ್ತಾರೆ. ಆ ಎಲ್ಲ ಕ್ಷಣಗಳು ನಿಮ್ಮ ಕಣ್ಣ ಮುಂದೆ ಬರಬೇಕು. ನಿಮ್ಮ ಸಣ್ಣ ಸಣ್ಣ ಆಸೆಗಳನ್ನು ಪೂರೈಸಲಿಕ್ಕೆ ಅವರ ಎಲ್ಲ ಸುಖಗಳನ್ನು ಬಲಿ ಕೊಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ. ಆ ಅವರ ಬಲಿದಾನ ನಿಮ್ಮನ್ನ ಸಾಧನೆಯ ಹಾದಿಯಲ್ಲಿ ಮುನ್ನಡೆಸಬೇಕು. ಎಲ್ಲ ವಿದ್ಯಾರ್ಥಿಗಳು ತಲೆಯನ್ನು ಎತ್ತಿ ನಿಮ್ಮ ಪೋಷಕರ ಆಶೀರ್ವಾದವನ್ನ ಅವರು ನಿಮ್ಮ ನೆತ್ತಿಯ ಮೇಲೆ ಅಂಗೈಯನ್ನಿಟ್ಟು ಕೊಡಬೇಕು. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಾತು ಪರದೈವತಂ ಅಂದ್ರೆ ತಾಯಿಗಿಂತ ಹಿರಿಯ ದೇವರಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆ ತಂದೆ ಅಂದ್ರೆ ತಂದೆ ಅನ್ನುವರು ಎಲ್ಲ ದೇವರ ಅಂಶಗಳನ್ನು ಹೊಂದಿರುವವರು. ಹಾಗಾಗಿ ಅವರನ್ನ ಗೌರವಿಸಿದ್ರೆ ನೀವು ಜಗತ್ತಿನ ಎಂತ ಗೌರವಿಸ್ತಿರೋ ಅವರನ್ನು ಗೌರವಿಸಿದ ಹಾಗೆ ಪಡ್ಕೊಂಡು ನಮ್ಮ ಶಾಲೆಯಿಂದ ತಲೆಬಾಗಿ ನಮಸ್ಕರಿಸಿ ನಮಸ್ಕಾರ ಮಾಡಿ. ಹೇಳಿದ ಕಾರಣಕ್ಕೆ ನಮಸ್ಕಾರ ಮಾಡಿ. ಹಾಗೆ ಅವರು ನಿಮಗೋಸ್ಕರ ಪಟ್ಟಂತ ಎಲ್ಲ ಶ್ರಮಗಳನ್ನು ನೆನಪಿಸಿಕೊಳ್ಳಿ. ಅವರಿಗೆ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ. ಈ ಶಾಲೆಗೆ ಬಂದವರು ಯಾಕಂದ್ರೆ ನಾನಾಗ್ಲಿ, ನಮ್ಮ ಸುರೇಶ್ ಶೆಟ್ಟಿ ಆಗ್ಲಿ, ನಮ್ಮ ಟೀಚರ್ಸ್ನವರು ಕೂಡ, ನಮ್ಮ ವಿಮಿ ಮ್ಯಾಮ್ ಆಗ್ಲಿ, ಪೂರ್ಣಿ ಮ್ಯಾಮ್ ಆಗ್ಲಿ, ಅವರ ಮಕ್ಕಳನ್ನೇ ಇಲ್ಲಿ ಸರ್ಕಾರಿ ಶಾಲೆ ಅಂತ ಏನು ಬೆಳೆದವಲ್ಲ. ಯಾಕಂದ್ರೆ ಈಗ ನಾವು ಶಾಲಾ ಪ್ರಾರಂಭೋತ್ಸವವನ್ನು ಯಾವ ರೀತಿ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡಬೇಕು ಎಂಬ ರೀತಿಯಲ್ಲಿ ನಾವು ಈಗ ಇಲ್ಲಿ ಮಾಡಿ ತೋರಿಸ್ತೇವೆ. ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಹಿರಿಯರಿಗೆ, ಗುರುಗಳಿಗೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿ ಬೆಳೆಯಬೇಕು. ಯಾಕೆಂದರೆ ನೀವು ಈ ಹೈಸ್ಕೂಲ್ ಮಟ್ಟದ ಒಂದು ವಿದ್ಯಾಭ್ಯಾಸ ಅಂದರೆ ಅದು ಸಾಧಾರಣ ನಮ್ಮ ಎಲಿಮೆಂಟ್ರಿ ಆಗಿ ಹೈಸ್ಕೂಲ್ ಆಗುವಾಗ ಸಾಧಾರಣ ನಮ್ಮ ಬುದ್ಧಿ ತಿಳಿದಿರುತ್ತದೆ. ಆಗಿರುವಾಗ ನಾವು ಸಾಧಾರಣವಾಗಿ ಇನ್ನು PUC ಡಿಗ್ರಿಗೆ ಹೋಗುವಾಗ ನಮ್ಮ ಬುದ್ಧಿ ಮತ್ತಷ್ಟು SLC ಎಂಬುದು ನಮ್ಮ ಒಂದು ಜೀವನದಲ್ಲಿ ನಮ್ಮ ಜೀವನ ಅಡಿಪಾಯಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಇಲ್ಲಿರುವ ಶಿಕ್ಷಕರು ನಿಮಗೆ ಯಾವ ರೀತಿಯ ತರಬೇತಿಗಳನ್ನು ಬೇಕಾದರೂ ಕೊಡ್ತಾರೆ. ಯಾಕೆಂದರೆ ಈ ಶಾಲೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಆದಮೇಲೆ ಸತತವಾಗಿ 100% ರಿಸಲ್ಟ್ ಅನ್ನು ತೆಗಿತಾ ಇತ್ತು. ಆದರೆ ಕನ್ನಡ ಮೀಡಿಯಂನಲ್ಲಿ ಒಂದಿಬ್ಬರು ವಿದ್ಯಾರ್ಥಿಗಳು ಫೈಲ್ ಆಗ್ತಿದ್ರು. ಆದರೆ ಈ ಸಲ ನಮ್ಮ ಶಿಕ್ಷಕರ ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಮುತುವರ್ಜಿಯಿಂದ ನಮ್ಮ ಶಾಲೆ ಪ್ರಥಮ ಬಾರಿಗೆ ಎರಡರಲ್ಲೂ ಕೂಡ 100% ರಿಸಲ್ಟ್ ಅನ್ನು ನಮ್ಮ ಊರಿಗೆ ಹಾಗೂ ನಮ್ಮ ಗ್ರಾಮಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಿದೆ. ಅದಲ್ಲದೆ ನಮ್ಮ ಸುರೇಶ್ ಶೆಟ್ಟಿ ಅವರು ಹೇಳಿದಾಗೆ ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಊರಿನ ಶಾಲೆಯ ಹೆಸರುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತೇನೆ. ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ, ಕರ್ನಾಟಕ ಶಾಲಾ ಶಿಕ್ಷಣ ಭವಿಷ್ಯದ ನಿರ್ಮಾಣ ಈ ಧ್ಯೇಯವನ್ನ ಮುಂದಿಟ್ಟುಕೊಂಡು ಶಾಲಾ ಪ್ರಾರಂಭೋತ್ಸವಕ್ಕೆ ಆಗಮಿಸಿ ತಮ್ಮೆಲ್ಲ ಆಸೆ ಅಭಿಲಾಷೆಗಳು ಈಡೇರುವಂತಾಗಲಿ ಎಂದು ಬಯಸುತ್ತಾ ನಮ್ಮ ಈ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ
ಈ ಸುಂದರ ಸಮಾರಂಭವನ್ನು ಉದ್ಘಾಟಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಪದ್ಮಾಕ್ಷಿ ಮೇಡಮ್ ಇವರಿಗೆ ಶಾಲೆ ಮತ್ತು SDMC ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.